ಮೈಸೂರಿನ ಎಸ್ಡಿಜೆ ಗೋಲ್ಡ್ ಕಂಪನಿಯ ವಂಚನೆ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಬಿಜೆಪಿ ಶಾಸಕ ಶ್ರೀವತ್ಸ ಅವರ ನೇತೃತ್ವದಲ್ಲಿ ಪೊಲೀಸ್ ಮಹಾನಿರ್ದೇಶಕರಿಗೆ ಡಿಜಿಐಜಿಪಿ ಸಲೀಂ ಅವರಿಗೆ ದೂರು ಕೊಡಲಾಗಿದೆ. ಆರೋಪಿಯೊಂದಿಗೆ ಸೇರಿ ಪೊಲೀಸರು ಕೂಡ ಕಳ್ಳಾಟ ಮಾಡುತ್ತಿದ್ದಾರೆ ಅಂತ ಮಹಿಳೆ ಒಬ್ಬರು ಈ ಆರೋಪವನ್ನು ಮಾಡಿದ್ದಾರೆ. ಅಡ ಇಟ್ಟ ಚಿನ್ನ ಬಿಡಿಸೋ ನೆಪದಲ್ಲಿ ಚಿನ್ನ ತಂಬಿ ಮೋಸ ಮಾಡಿದರು. ಬೆಂಗಳೂರಲ್ಲಿ 7.5 ಲಕ್ಷ ಸಾಲ ಪಡೆದು ಚಿನ್ನ ಅಡಮಾನ ಇಟ್ಟಿತ್ತು ಕುಟುಂಬ. ಸಮಸ್ಯೆ ಅಂತ ಬಂದಾಗ ಚಿನ್ನ ತಂಬಿಯನ್ನು ಸಂಪರ್ಕಿಸಿ ಚಿನ್ನ ಬಿಡಿಸೋ ಭರವಸೆಯನ್ನು ಕೊಟ್ಟಿದ್ರು. ಪೊಲೀಸರು ಈ ಕಳ್ಳಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮಹಿಳೆ ಆರೋಪಿಸ್ತಾ ಇದ್ದಾರೆ. ಚಿನ್ನ ತಂಬಿ ವಿರುದ್ಧ, ಆ ಗೋಲ್ಡ್ ಫ್ರಾಡ್ ವಿರುದ್ಧ ಶಾಸಕ ಶ್ರೀವತ್ಸ ಡಿಜಿಐಜಿಪಿಗೂ ಕೂಡ ದೂರು ಕೊಟ್ಟಿದ್ದಾರೆ. ಇನ್ನು ಆ ಮಹಿಳೆ ಸುವರ್ಣ ನ್ಯೂಸ್ ಬಳಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಇನ್ನು ಚಿನ್ನ ತಂಬಿ ಯಾವ ರೀತಿಯೆಲ್ಲ ಮೋಸ ಮಾಡ್ದ ಅಂತ ಮಹಿಳೆ ಹೇಳ್ಕೊಂಡಿದ್ದಾರೆ. ಸುವರ್ಣ ನ್ಯೂಸ್ ಬಳಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ತನಗಾದಂತ ಮೋಸದ ಬಗ್ಗೆ ಪ್ರಶ್ನೆ ಮಾಡಿದಾಗ 3 ಗಂಟೆ ಕೂಡಿ ಹಾಕಿ ಹೊರ ಹೋಗದಂತ ಮಾಡಿದ್ದ. ನಿಮ್ಮ ಚಿನ್ನದಲ್ಲಿ ಪರ್ಸೆಂಟೇಜ್ ವ್ಯಾಲ್ಯೂ ಇಲ್ಲ, 30%ಗಿಂತ ಕಡಿಮೆ ಇದೆ ಅಂತೆಲ್ಲ ಮೋಸ ಮಾಡಿದ್ದ. ಈ ರೀತಿ ಚಿನ್ನ ತಂಬಿ ನಮಗೆ ಮೋಸ ಮಾಡಿದ್ದಾನೆ ವ್ಯವಸ್ಥಿತವಾಗಿ ಅಂತ ಮಹಿಳೆ ಆರೋಪಿಸ್ತಾ ಇದ್ದಾರೆ. ಸರ್, ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅಲ್ಲಿ ಮಾತಾಡೋಕ್ಕೆ ಬಿಡಲ್ಲ. ಯಾಕಂದರೆ ನಮ್ಮ ಹತ್ರ ಪ್ರೂಫ್ ಇದೆ ಎಲ್ಲ. ನಮ್ಮ 916 ಯಾರೂ ಬ್ಯಾಂಕ್ಗಳಲ್ಲಿ, ಇವಾಗ ಫೆಡ್ರಲ್ ಬ್ಯಾಂಕ್ ಆಗಲಿ, ಕೆನರಾ ಬ್ಯಾಂಕ್ ಆಗಲಿ, ಕರ್ನಾಟಕ ಬ್ಯಾಂಕ್ ಆಗಲಿ, ಯಾವುದೇ ಬ್ಯಾಂಕಲ್ಲೂ ಗೋಲ್ಡ್ನ ಸುಮ್ಮನೆ ಇಡ್ಸ್ಕೊಳ್ಳಲ್ಲ. 9160 22 ಕ್ಯಾರೆಕ್ಟರ್ ಇರೋದ್ರಿಂದನೇ ಗೋಲ್ಡ್ನ ಇಡ್ಸ್ಕೊಳ್ಳೋದು. ಅವರು ವಿತೌಟ್ ಪರ್ಮಿಷನ್. ಸರ್, ಇವಾಗ ನಾವು ಹೋಗ್ತೀವಲ್ಲ, ಚಿನ್ನನ ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಸರ್? ಒಂದು ಇದಿಷ್ಟಿರುತ್ತೆ ಸ್ಟೋನು, ಅದರಲ್ಲಿ ಟೆಸ್ಟ್ ಮಾಡ್ತಾರೆ. ಇವ್ರು ಹಂಗಲ್ವಂತೆ ಸರ್. ಅವ್ರ ಶಾಪಿಗೆ ಹೋಗಿ ನೋಡಿ, ಏನಿಲ್ಲ ಅಂದ್ರೆ 1-2 ಶಾಪಲ್ಲಿ ಮಿಷಿನ್ ಕರಗಿಸೋದೆ. ಇನ್ನು ಪೊಲೀಸರೇ ಈತನ ಜೊತೆಗೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಶಾಸಕ ಶ್ರೀವತ್ಸ ಆರೋಪಿಸ್ತಾ ಇದ್ದಾರೆ. ಮೈಸೂರಿನ ಕುವೆಂಪು ನಗರ ಪೊಲೀಸರ ಮೇಲೆ ಗಂಭೀರ ಆರೋಪ ಮಾಡಿರು. ಪೊಲೀಸರೇ ಪರ್ಸೆಂಟೇಜ್ ಇಲ್ಲ, ನಿಮ್ಮ ಚಿನ್ನವನ್ನ ಚಿನ್ನ ತಂಬಿ ಬಳಿ ಅಡ ಇಡಿ ಅಂತೆಲ್ಲ ಹೇಳ್ತಾರೆ. ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ದಾಖಲಾಗ್ತಾ ಇರತಕ್ಕಂತಹ ಗೋಲ್ಡ್ ಕೇಸ್ಗಳೇನಿವೆ, ಈ ಕೇಸ್ಗಳಲ್ಲಿ ಕಳ್ಳರು ಯಾರು ಅನ್ನೋದೇ ಕೂಡ ಪತ್ತೆ ಹಚ್ಚೋದು ಕಷ್ಟವಾಗುವಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಬನ್ನಿ, ಶ್ರೀವತ್ಸ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನಾಗ್ತಾ ಇದೆ ಸರ್? ಸರ್, ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ನಮ್ಮ ಕ್ಷೇತ್ರದ ಒಳಗಡೆ, ನಾನು ಪ್ರತಿನಿಧಿಸ್ತಾ ಇರುವಂತ ಕ್ಷೇತ್ರದ ಒಳಗಡೆನೆ ಈ ತರದ್ದು ಚಿನ್ನದ ಮೋಸ ಆಗ್ತಾ ಇದೆ ಅನ್ನೋದು ಕಳೆದ ನನಗೊಂದು 7-8 ತಿಂಗಳಿಂದನೂ ಗಮನಕ್ಕೆ ಬಂದಿದೆ. ಆದರೆ ಬಂದಾಗ ಏನಾಗ್ತಿತ್ತು, ಪಬ್ಲಿಕ್ ಬರೋರು, ಶೋಷಿತರು ಬರೋರು, ನಮ್ಗೆ ಹಿಂಗೆ ಮೋಸ ಆಗಿದೆ ಅಂತ ಹೇಳೋರು. ನಾವು ಯಾರ್ದೋ ನಮ್ಮದೇ ಆದಂಥ ಚಾನಲ್ ಮುಖಾಂತರ ಅವ್ರನ್ನ ಯಾರಪ್ಪ ಇದು ನೋಡಿ ಅಂದಾಗ ಅವನು ಈ ಥರ ಶಾಸಕರ ಹತ್ರ ಹೋಗ್ತಾ ಇರೋ ಕಂಪ್ಲೇಂಟ್ಗೆಲ್ಲ ಅವ್ರು ಕರೆದು ಸೆಟ್ಲ್ ಮಾಡೋರು. ಸೊ ನಾವು ಹೇಳ್ತಾ ಇದ್ವಿ, ಇಲ್ಲ ಕಂಪ್ಲೇಂಟ್ ಕೊಟ್ಬಿಡಿ ಒಂದು ಅಂತ. ಅವ್ರಿಗೇನಂದ್ರೆ ಚಿನ್ನ ಸಿಕ್ಕಿದೆ ಅಥವಾ ದುಡ್ಡು ಸಿಕ್ಕಿರುತ್ತೆ, ಕಂಪ್ಲೇಂಟ್ ಅಂತ ಕೊಟ್ಟು ಸುಮ್ಮನೆ ಅಳಿಬೇಕಲ್ಲ ಅಂತ. ಸೊ ಹಾಗಾಗಿ ಕಂಪ್ಲೇಂಟು ರಿಜಿಸ್ಟರ್ ಆಗಿರಲಿಲ್ಲ. ಇತ್ತೀಚೆಗೆ ಇದಕ್ಕೆ ಬಂದು ವಂಚನೆಗೊಳಗಾದವರೆಲ್ಲ ಸೇರಿಕೊಂಡು ವಾಟ್ಸಾಪ್ ಗ್ರೂಪ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಶಾಸಕರು ಇದರಲ್ಲಿ ಮೂಗು ತೂರಿಸ್ತಾ ಇಲ್ಲ, ಬೇರೆ ಬೇರೆ ಹಗರಣಗಳನ್ನ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.